ಆತ ಜನರ ಸೇವೆ ಮಾಡಿ ಪ್ರಜ್ವಲಿಸಬೇಕಿತ್ತು. ಆದರೆ ಮಾಡಬಾರದ ಕೆಲಸ ಮಾಡಿ ಘೋರ ಶಿಕ್ಷೆಗೆ ಒಳಗಾಗಿದ್ದಾನೆ. ಅತ್ಯಾಚಾರಿ ಪ್ರಜ್ವಲ್ ರೇವಣ್ಣನ ಜೈಲು ಯಾನ ಇಂದಿನಿಂದ ಶುರುವಾಗಿದೆ. ಹೇಗಿರುತ್ತೆ ಗೊತ್ತಾ ಪ್ರಜ್ವಲ್ ಸೆರೆವಾಸ? ಈ ಸ್ಟೋರಿ ನೋಡಿ. ಕೋರ್ಟ್ಗಳ ಮೇಲೆ ಒಮ್ಮೊಮ್ಮೆ ವಿಶ್ವಾಸ ಮೂಡೋದೇ ಇದೇ ಕಾರಣಕ್ಕೆ. ಇಡೀ ವ್ಯವಸ್ಥೆ ತಿರುಗಿ ಬಿದ್ದಾಗ ಅಂತಿಮವಾಗಿ ಕಣ್ಣಿಗೆ ಕಾಣೋದೇ ಕೋರ್ಟ್. ಈಗ ಹಾಸನದ ಕೇಸನ್ನೇ ನೋಡಿ. ಅದೆಷ್ಟೇ ದೊಡ್ಡವರು, ದೊಡ್ಡ ಮನೆತನವಿದ್ರೂ ಕೋರ್ಟ್ಗೆ ಯಾವುದೇ ಹಂಗಿಲ್ಲ ಅನ್ನೋದು ನಿನ್ನೆಯ ತೀರ್ಪು ಸಾರಿದೆ. ಪ್ರಜ್ವಲ್ ರೇವಣ್ಣ ದೋಷಿ ಅಂತ ತೀರ್ಮಾನ ಕೊಟ್ಟ ಕೋರ್ಟ್ ನಿನ್ನೆ ಶಿಕ್ಷೆಯ ಪ್ರಮಾಣದ ಬೇಡಿ ಹಾಕಿದೆ. ಮನೆ ಕೆಲಸದಾಕೆ ಮೇಲೂ ಹದ್ದಿನಂತೆ ಮುಕ್ಕಿದ ಕೇಸ್ನಲ್ಲಿ ಜೈಲು ವಾಸದಂತೆ ಜೀವನ ಕಳೆಯುವ ಘನಘೋರ ಶಿಕ್ಷೆ ವಿಧಿಸಿದೆ. ಜೊತೆಗೆ 11 ಲಕ್ಷ ರೂಪಾಯಿಗೂ ಹೆಚ್ಚು ಮೊತ್ತದ ದಂಡ ವಿಧಿಸಿದೆ. ಈ ಮೂಲಕ ಸಮಾಜದಲ್ಲಿ ಅದೆಷ್ಟೇ ದೊಡ್ಡವರಿದ್ರೂ ಕಾನೂನಿಗಿಂತ ಚಿಕ್ಕವರು ಅನ್ನೋ ಸಂದೇಶವನ್ನ ನೀಡಿದೆ. ಇಷ್ಟಕ್ಕೆ ಮುಗಿತಾ? ಕಾನೂನು ಮೆಟ್ಟಿಲುಗಳೇ ಅಂತ್ಯ ಆಯ್ತಾ? ಆದರೆ ಕಾನೂನು ಅಷ್ಟು ನಿಷ್ಕರುಣಿಯಲ್ಲ. ಅದಕ್ಕೂ ನ್ಯಾಯದ ಕೆಲ ಆಯ್ಕೆಗಳಿವೆ. ಕಾನೂನು ಹೋರಾಟಕ್ಕೆ ಅವಕಾಶ. ಜನಪ್ರತಿನಿಧಿಗಳ ಕೋರ್ಟ್ ತೀರ್ಪು ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಬಹುದು. ಜನಪ್ರತಿನಿಧಿಗಳ ಕೋರ್ಟ್ನ ತೀರ್ಪು ರದ್ದು ಮಾಡುವಂತೆ ಮನವಿ ಮಾಡಬಹುದು. ಆಗ ಮೇಲ್ಮನವಿ ವಿಚಾರಣೆ ಮುಗಿಯೋ ತನಕ ತೀರ್ಪಿಗೆ ತಡೆಯಾಜ್ಞೆ ನೀಡಿದ್ರೂ ಅಚ್ಚರಿಯಿಲ್ಲ. ಪ್ರಜ್ವಲ್ಗೆ ಅದೃಷ್ಟ ಇದ್ದರೆ ಜನಪ್ರತಿನಿಧಿಗಳ ಕೋರ್ಟ್ ನೀಡಿದ ಶಿಕ್ಷೆ ಅಮಾನತಿನಲ್ಲಿ ಇಡಬಹುದು. ಜನಪ್ರತಿನಿಧಿಗಳ ಕೋರ್ಟ್ ತೀರ್ಪಿಗೆ ತಡೆಯಾಜ್ಞೆ ನೀಡಿದ್ರೆ ಸೇಫ್. ಆದರೆ ಇನ್ನು 3 ಕೇಸ್ಗಳಿರೋ ಕಾರಣಕ್ಕೆ ಪ್ರಜ್ವಲ್ಗೆ ಜೈಲುವಾಸ ಕಂಟಿನ್ಯೂ ಆಗಲಿದೆ. ಆ 3 ಕೇಸ್ಗಳ ತೀರ್ಪು ಬಂದು ನಿರಪರಾಧಿಯಾದ್ರೆ ಮಾತ್ರ ಪ್ರಜ್ವಲ್ ರಿಲೀಸ್ ಆಗಲಿದ್ದಾರೆ. ಒಂದು ಕೇಸ್ನಲ್ಲಿ ವಿಧಿಸಲಾದ ಶಿಕ್ಷೆಯನ್ನ ಎತ್ತಿ ಹಿಡಿದ್ರೆ ಪ್ರಜ್ವಲ್ ಕತೆ ಖಲಾಸ್. ಇಂದಿನಿಂದ ಪ್ರಜ್ವಲ್ ಜೈಲಿನಲ್ಲಿ ಕೈದಿ ಸಮವಸ್ತ್ರ ಧರಿಸಬೇಕು. ಪ್ರಜ್ವಲ್ ರೇವಣ್ಣಗೆ ಕೈದಿ ಸಂಖ್ಯೆ 15,528 ನಂಬರ್ ನೀಡಲಾಗಿದೆ. ಯಾರಾದ್ರೂ ಅಭಿಮಾನಿಗಳು ಆ ನಂಬರ್ನ ಹಚ್ಚೆ ಹಾಕಿಸಿಕೊಳ್ಳೋ ಹುಚ್ಚು ಧೈರ್ಯ ಮಾಡ್ತಾರ ಅಂತ ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಆತ ಜನರ ಸೇವೆ ಮಾಡಿ ಪ್ರಜ್ವಲಿಸಬೇಕಿತ್ತು. ಆದರೆ ಮಾಡಬಾರದ ಕೆಲಸ ಮಾಡಿ ಘೋರ ಶಿಕ್ಷೆಗೆ ಒಳಗಾಗಿದ್ದಾನೆ. ಅತ್ಯಾಚಾರಿ ಪ್ರಜ್ವಲ್ ರೇವಣ್ಣನ ಜೈಲು ಯಾನ ಇಂದಿನಿಂದ ಶುರುವಾಗಿದೆ. ಹೇಗಿರುತ್ತೆ ಗೊತ್ತಾ ಪ್ರಜ್ವಲ್ ಸೆರೆವಾಸ? ಈ ಸ್ಟೋರಿ ನೋಡಿ. ಕೋರ್ಟ್ಗಳ ಮೇಲೆ ಒಮ್ಮೊಮ್ಮೆ ವಿಶ್ವಾಸ ಮೂಡೋದೇ ಇದೇ ಕಾರಣಕ್ಕೆ. ಇಡೀ ವ್ಯವಸ್ಥೆ ತಿರುಗಿ ಬಿದ್ದಾಗ ಅಂತಿಮವಾಗಿ ಕಣ್ಣಿಗೆ ಕಾಣೋದೇ ಕೋರ್ಟ್. ಈಗ ಹಾಸನದ ಕೇಸನ್ನೇ ನೋಡಿ. ಅದೆಷ್ಟೇ ದೊಡ್ಡವರು, ದೊಡ್ಡ ಮನೆತನವಿದ್ರೂ ಕೋರ್ಟ್ಗೆ ಯಾವುದೇ ಹಂಗಿಲ್ಲ ಅನ್ನೋದು ನಿನ್ನೆಯ ತೀರ್ಪು ಸಾರಿದೆ. ಪ್ರಜ್ವಲ್ ರೇವಣ್ಣ ದೋಷಿ ಅಂತ ತೀರ್ಮಾನ ಕೊಟ್ಟ ಕೋರ್ಟ್ ನಿನ್ನೆ ಶಿಕ್ಷೆಯ ಪ್ರಮಾಣದ ಬೇಡಿ ಹಾಕಿದೆ. ಮನೆ ಕೆಲಸದಾಕೆ ಮೇಲೂ ಹದ್ದಿನಂತೆ ಮುಕ್ಕಿದ ಕೇಸ್ನಲ್ಲಿ ಜೈಲು ವಾಸದಂತೆ ಜೀವನ ಕಳೆಯುವ ಘನಘೋರ ಶಿಕ್ಷೆ ವಿಧಿಸಿದೆ. ಜೊತೆಗೆ 11 ಲಕ್ಷ ರೂಪಾಯಿಗೂ ಹೆಚ್ಚು ಮೊತ್ತದ ದಂಡ ವಿಧಿಸಿದೆ. ಈ ಮೂಲಕ ಸಮಾಜದಲ್ಲಿ ಅದೆಷ್ಟೇ ದೊಡ್ಡವರಿದ್ರೂ ಕಾನೂನಿಗಿಂತ ಚಿಕ್ಕವರು ಅನ್ನೋ ಸಂದೇಶವನ್ನ ನೀಡಿದೆ. ಇಷ್ಟಕ್ಕೆ ಮುಗಿತಾ? ಕಾನೂನು ಮೆಟ್ಟಿಲುಗಳೇ ಅಂತ್ಯ ಆಯ್ತಾ? ಆದರೆ ಕಾನೂನು ಅಷ್ಟು ನಿಷ್ಕರುಣಿಯಲ್ಲ. ಅದಕ್ಕೂ ನ್ಯಾಯದ ಕೆಲ ಆಯ್ಕೆಗಳಿವೆ. ಕಾನೂನು ಹೋರಾಟಕ್ಕೆ ಅವಕಾಶ. ಜನಪ್ರತಿನಿಧಿಗಳ ಕೋರ್ಟ್ ತೀರ್ಪು ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಬಹುದು. ಜನಪ್ರತಿನಿಧಿಗಳ ಕೋರ್ಟ್ನ ತೀರ್ಪು ರದ್ದು ಮಾಡುವಂತೆ ಮನವಿ ಮಾಡಬಹುದು. ಆಗ ಮೇಲ್ಮನವಿ ವಿಚಾರಣೆ ಮುಗಿಯೋ ತನಕ ತೀರ್ಪಿಗೆ ತಡೆಯಾಜ್ಞೆ ನೀಡಿದ್ರೂ ಅಚ್ಚರಿಯಿಲ್ಲ. ಪ್ರಜ್ವಲ್ಗೆ ಅದೃಷ್ಟ ಇದ್ದರೆ ಜನಪ್ರತಿನಿಧಿಗಳ ಕೋರ್ಟ್ ನೀಡಿದ ಶಿಕ್ಷೆ ಅಮಾನತಿನಲ್ಲಿ ಇಡಬಹುದು. ಜನಪ್ರತಿನಿಧಿಗಳ ಕೋರ್ಟ್ ತೀರ್ಪಿಗೆ ತಡೆಯಾಜ್ಞೆ ನೀಡಿದ್ರೆ ಸೇಫ್. ಆದರೆ ಇನ್ನು 3 ಕೇಸ್ಗಳಿರೋ ಕಾರಣಕ್ಕೆ ಪ್ರಜ್ವಲ್ಗೆ ಜೈಲುವಾಸ ಕಂಟಿನ್ಯೂ ಆಗಲಿದೆ. ಆ 3 ಕೇಸ್ಗಳ ತೀರ್ಪು ಬಂದು ನಿರಪರಾಧಿಯಾದ್ರೆ ಮಾತ್ರ ಪ್ರಜ್ವಲ್ ರಿಲೀಸ್ ಆಗಲಿದ್ದಾರೆ. ಒಂದು ಕೇಸ್ನಲ್ಲಿ ವಿಧಿಸಲಾದ ಶಿಕ್ಷೆಯನ್ನ ಎತ್ತಿ ಹಿಡಿದ್ರೆ ಪ್ರಜ್ವಲ್ ಕತೆ ಖಲಾಸ್. ಇಂದಿನಿಂದ ಪ್ರಜ್ವಲ್ ಜೈಲಿನಲ್ಲಿ ಕೈದಿ ಸಮವಸ್ತ್ರ ಧರಿಸಬೇಕು. ಪ್ರಜ್ವಲ್ ರೇವಣ್ಣಗೆ ಕೈದಿ ಸಂಖ್ಯೆ
15,528 ನಂಬರ್ ನೀಡಲಾಗಿದೆ. ಯಾರಾದರೂ ಅಭಿಮಾನಿಗಳು ಆ ನಂಬರ್ನ ಹಚ್ಚೆ ಹಾಕಿಸಿಕೊಳ್ಳೋ ಹುಚ್ಚು ಧೈರ್ಯ ಮಾಡ್ತಾರಾ ಅಂತ ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಆತ ಜನರ ಸೇವೆ ಮಾಡಿ ಪ್ರಜ್ವಲಿಸಬೇಕಿತ್ತು, ಆದರೆ ಮಾಡಬಾರದ ಕೆಲಸ ಮಾಡಿ ಘೋರ ಶಿಕ್ಷೆಗೆ ಒಳಗಾಗಿದ್ದಾನೆ. ಅತ್ಯಾಚಾರಿ ಪ್ರಜ್ವಲ್ ರೇವಣ್ಣನ ಜೈಲು ಯಾನ ಇಂದಿನಿಂದ ಶುರುವಾಗಿದೆ. ಹೇಗಿರುತ್ತೆ ಗೊತ್ತಾ ಪ್ರಜ್ವಲ್ ಸೆರೆವಾಸ? ಈ ಸ್ಟೋರಿ ನೋಡಿ. ಕೋರ್ಟ್ಗಳ ಮೇಲೆ ಒಮ್ಮೊಮ್ಮೆ ವಿಶ್ವಾಸ ಮೂಡೋದೇ ಇದೇ ಕಾರಣಕ್ಕೆ. ಇಡೀ ವ್ಯವಸ್ಥೆ ತಿರುಗಿ ಬಿದ್ದಾಗ ಅಂತಿಮವಾಗಿ ಕಣ್ಣಿಗೆ ಕಾಣೋದೇ ಕೋರ್ಟ್. ಈಗ ಹಾಸನದ ಕೇಸನ್ನೇ ನೋಡಿ. ಅದೆಷ್ಟೇ ದೊಡ್ಡವರು, ದೊಡ್ಡ ಮನೆತನವಿದ್ರೂ ಕೋರ್ಟ್ಗೆ ಯಾವುದೇ ಹಂಗಿಲ್ಲ ಅನ್ನೋದು ನಿನ್ನೆಯ ತೀರ್ಪು ಸಾರಿದೆ. ಪ್ರಜ್ವಲ್ ರೇವಣ್ಣ ದೋಷಿ ಅಂತ ತೀರ್ಮಾನ ಕೊಟ್ಟ ಕೋರ್ಟ್ ನಿನ್ನೆ ಶಿಕ್ಷೆಯ ಪ್ರಮಾಣದ ಬೇಡಿ ಹಾಕಿದೆ. ಮನೆ ಕೆಲಸದಾಕೆ ಮೇಲೂ ಹದ್ದಿನಂತೆ ಮುಕ್ಕಿದ ಕೇಸ್ನಲ್ಲಿ ಜೈಲು ವಾಸದಂತೆ ಜೀವನ ಕಳೆಯುವ ಘನಘೋರ ಶಿಕ್ಷೆ ವಿಧಿಸಿದೆ. ಜೊತೆಗೆ 11 ಲಕ್ಷ ರೂಪಾಯಿಗೂ ಹೆಚ್ಚು ಮೊತ್ತದ ದಂಡ ವಿಧಿಸಿದೆ. ಈ ಮೂಲಕ ಸಮಾಜದಲ್ಲಿ ಅದೆಷ್ಟೇ ದೊಡ್ಡವರಿದ್ರೂ ಕಾನೂನಿಗಿಂತ ಚಿಕ್ಕವರು ಅನ್ನೋ ಸಂದೇಶವನ್ನ ನೀಡಿದೆ. ಇಷ್ಟಕ್ಕೆ ಮುಗಿತಾ? ಕಾನೂನು ಮೆಟ್ಟಿಲುಗಳೇ ಅಂತ್ಯ ಆಯ್ತಾ? ಆದರೆ ಕಾನೂನು ಅಷ್ಟು ನಿಷ್ಕರುಣಿಯಲ್ಲ. ಅದಕ್ಕೂ ನ್ಯಾಯದ ಕೆಲ ಆಯ್ಕೆಗಳಿವೆ. ಕಾನೂನು ಹೋರಾಟಕ್ಕೆ ಅವಕಾಶ. ಜನಪ್ರತಿನಿಧಿಗಳ ಕೋರ್ಟ್ ತೀರ್ಪು ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಬಹುದು. ಜನಪ್ರತಿನಿಧಿಗಳ ಕೋರ್ಟ್ನ ತೀರ್ಪು ರದ್ದು ಮಾಡುವಂತೆ ಮನವಿ ಮಾಡಬಹುದು. ಆಗ ಮೇಲ್ಮನವಿ ವಿಚಾರಣೆ ಮುಗಿಯೋ ತನಕ ತೀರ್ಪಿಗೆ ತಡೆಯಾಜ್ಞೆ ನೀಡಿದ್ರೂ ಅಚ್ಚರಿಯಿಲ್ಲ. ಪ್ರಜ್ವಲ್ಗೆ ಅದೃಷ್ಟ ಇದ್ದರೆ ಜನಪ್ರತಿನಿಧಿಗಳ ಕೋರ್ಟ್ ನೀಡಿದ ಶಿಕ್ಷೆ ಅಮಾನತಿನಲ್ಲಿ ಇಡಬಹುದು. ಜನಪ್ರತಿನಿಧಿಗಳ ಕೋರ್ಟ್ ತೀರ್ಪಿಗೆ ತಡೆಯಾಜ್ಞೆ ನೀಡಿದ್ರೆ ಸೇಫ್. ಆದರೆ ಇನ್ನು 3 ಕೇಸ್ಗಳಿರೋ ಕಾರಣಕ್ಕೆ ಪ್ರಜ್ವಲ್ಗೆ ಜೈಲುವಾಸ ಕಂಟಿನ್ಯೂ ಆಗಲಿದೆ. ಆ 3 ಕೇಸ್ಗಳ ತೀರ್ಪು ಬಂದು ನಿರಪರಾಧಿಯಾದ್ರೆ ಮಾತ್ರ ಪ್ರಜ್ವಲ್ ರಿಲೀಸ್ ಆಗಲಿದ್ದಾರೆ. ಒಂದು ಕೇಸ್ನಲ್ಲಿ ವಿಧಿಸಲಾದ ಶಿಕ್ಷೆಯನ್ನ ಎತ್ತಿ ಹಿಡಿದ್ರೆ ಪ್ರಜ್ವಲ್ ಕತೆ ಖಲಾಸ್. ಇಂದಿನಿಂದ ಪ್ರಜ್ವಲ್ ಜೈಲಿನಲ್ಲಿ ಕೈದಿ ಸಮವಸ್ತ್ರ ಧರಿಸಬೇಕು. ಪ್ರಜ್ವಲ್ ರೇವಣ್ಣಗೆ ಕೈದಿ ಸಂಖ್ಯೆ 15,528 ನಂಬರ್ ನೀಡಲಾಗಿದೆ. ಯಾರಾದರೂ ಅಭಿಮಾನಿಗಳು ಆ ನಂಬರ್ನ ಹಚ್ಚೆ ಹಾಕಿಸಿಕೊಳ್ಳೋ ಹುಚ್ಚು ಧೈರ್ಯ ಮಾಡ್ತಾರಾ ಅಂತ ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಆತ ಜನರ ಸೇವೆ ಮಾಡಿ ಪ್ರಜ್ವಲಿಸಬೇಕಿತ್ತು, ಆದರೆ ಮಾಡಬಾರದ ಕೆಲಸ ಮಾಡಿ ಘೋರ ಶಿಕ್ಷೆಗೆ ಒಳಗಾಗಿದ್ದಾನೆ. ಅತ್ಯಾಚಾರಿ ಪ್ರಜ್ವಲ್ ರೇವಣ್ಣನ ಜೈಲು ಯಾನ ಇಂದಿನಿಂದ ಶುರುವಾಗಿದೆ. ಹೇಗಿರುತ್ತೆ ಗೊತ್ತಾ ಪ್ರಜ್ವಲ್ ಸೆರೆವಾಸ? ಈ ಸ್ಟೋರಿ ನೋಡಿ. ಕೋರ್ಟ್ಗಳ ಮೇಲೆ ಒಮ್ಮೊಮ್ಮೆ ವಿಶ್ವಾಸ ಮೂಡೋದೇ ಇದೇ ಕಾರಣಕ್ಕೆ. ಇಡೀ ವ್ಯವಸ್ಥೆ ತಿರುಗಿ ಬಿದ್ದಾಗ ಅಂತಿಮವಾಗಿ ಕಣ್ಣಿಗೆ ಕಾಣೋದೇ ಕೋರ್ಟ್. ಈಗ ಹಾಸನದ ಕೇಸನ್ನೇ ನೋಡಿ. ಅದೆಷ್ಟೇ ದೊಡ್ಡವರು, ದೊಡ್ಡ ಮನೆತನವಿದ್ರೂ ಕೋರ್ಟ್ಗೆ ಯಾವುದೇ ಹಂಗಿಲ್ಲ ಅನ್ನೋದು ನಿನ್ನೆಯ ತೀರ್ಪು ಸಾರಿದೆ. ಪ್ರಜ್ವಲ್ ರೇವಣ್ಣ ದೋಷಿ ಅಂತ ತೀರ್ಮಾನ ಕೊಟ್ಟ ಕೋರ್ಟ್ ನಿನ್ನೆ ಶಿಕ್ಷೆಯ ಪ್ರಮಾಣದ ಬೇಡಿ ಹಾಕಿದೆ. ಮನೆ ಕೆಲಸದಾಕೆ ಮೇಲೂ ಹದ್ದಿನಂತೆ ಮುಕ್ಕಿದ ಕೇಸ್ನಲ್ಲಿ ಜೈಲು ವಾಸದಂತೆ ಜೀವನ ಕಳೆಯುವ ಘನಘೋರ ಶಿಕ್ಷೆ ವಿಧಿಸಿದೆ. ಜೊತೆಗೆ 11 ಲಕ್ಷ ರೂಪಾಯಿಗೂ ಹೆಚ್ಚು ಮೊತ್ತದ ದಂಡ ವಿಧಿಸಿದೆ. ಈ ಮೂಲಕ ಸಮಾಜದಲ್ಲಿ ಅದೆಷ್ಟೇ ದೊಡ್ಡವರಿದ್ರೂ ಕಾನೂನಿಗಿಂತ ಚಿಕ್ಕವರು ಅನ್ನೋ ಸಂದೇಶವನ್ನ ನೀಡಿದೆ. ಇಷ್ಟಕ್ಕೆ ಮುಗಿತಾ? ಕಾನೂನು ಮೆಟ್ಟಿಲುಗಳೇ ಅಂತ್ಯ ಆಯ್ತಾ? ಆದರೆ ಕಾನೂನು ಅಷ್ಟು ನಿಷ್ಕರುಣಿಯಲ್ಲ. ಅದಕ್ಕೂ ನ್ಯಾಯದ ಕೆಲ ಆಯ್ಕೆಗಳಿವೆ. ಕಾನೂನು ಹೋರಾಟಕ್ಕೆ ಅವಕಾಶ. ಜನಪ್ರತಿನಿಧಿಗಳ ಕೋರ್ಟ್ ತೀರ್ಪು ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಬಹುದು. ಜನಪ್ರತಿನಿಧಿಗಳ ಕೋರ್ಟ್ನ ತೀರ್ಪು ರದ್ದು ಮಾಡುವಂತೆ ಮನವಿ ಮಾಡಬಹುದು. ಆಗ ಮೇಲ್ಮನವಿ ವಿಚಾರಣೆ ಮುಗಿಯೋ ತನಕ ತೀರ್ಪಿಗೆ ತಡೆಯಾಜ್ಞೆ ನೀಡಿದ್ರೂ ಅಚ್ಚರಿಯಿಲ್ಲ. ಪ್ರಜ್ವಲ್ಗೆ ಅದೃಷ್ಟ ಇದ್ದರೆ ಜನಪ್ರತಿನಿಧಿಗಳ ಕೋರ್ಟ್ ನೀಡಿದ ಶಿಕ್ಷೆ ಅಮಾನತಿನಲ್ಲಿ ಇಡಬಹುದು. ಜನಪ್ರತಿನಿಧಿಗಳ ಕೋರ್ಟ್ ತೀರ್ಪಿಗೆ ತಡೆಯಾಜ್ಞೆ ನೀಡಿದ್ರೆ ಸೇಫ್. ಆದರೆ ಇನ್ನು 3 ಕೇಸ್ಗಳಿರೋ ಕಾರಣಕ್ಕೆ ಪ್ರಜ್ವಲ್ಗೆ ಜೈಲುವಾಸ ಕಂಟಿನ್ಯೂ ಆಗಲಿದೆ. ಆ 3 ಕೇಸ್ಗಳ ತೀರ್ಪು ಬಂದು ನಿರಪರಾಧಿಯಾದ್ರೆ ಮಾತ್ರ ಪ್ರಜ್ವಲ್ ರಿಲೀಸ್ ಆಗಲಿದ್ದಾರೆ. ಒಂದು ಕೇಸ್ನಲ್ಲಿ ವಿಧಿಸಲಾದ ಶಿಕ್ಷೆಯನ್ನ ಎತ್ತಿ ಹಿಡಿದ್ರೆ ಪ್ರಜ್ವಲ್ ಕತೆ ಖಲಾಸ್.
ಇಂದಿನಿಂದ ಪ್ರಜ್ವಲ್ ಜೈಲಿನಲ್ಲಿ ಕೈದಿ ಸಮವಸ್ತ್ರ ಧರಿಸಬೇಕು. ಪ್ರಜ್ವಲ್ ರೇವಣ್ಣಗೆ ಕೈದಿ ಸಂಖ್ಯೆ 15,528 ನಂಬರ್ ನೀಡಲಾಗಿದೆ. ಯಾರಾದರೂ ಅಭಿಮಾನಿಗಳು ಆ ನಂಬರ್ನ ಹಚ್ಚೆ ಹಾಕಿಸಿಕೊಳ್ಳೋ ಹುಚ್ಚು ಧೈರ್ಯ ಮಾಡ್ತಾರ ಅಂತ ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.